ಎಲ್ರಿಗೂ ನಮಸ್ಕಾರ. ನಾನು ಗೋಪೇಗೌಡ. ಜಗತ್ತಿಗೆ ಶಾಂತಿಯನ್ನು ಸಾರುವ ಇಸ್ಲಾಂನ ಧರ್ಮ ಗ್ರಂಥ ಏನ್ ಹೇಳುತ್ತೆ, ನಾನು ಹಿಂದೂ ಸಮಾಜಕ್ಕೆ ತಿಳಿಸ್ತೀನಿ ಅಂತ ಮಾತು ಕೊಟ್ಟಿದ್ದೀನಿ. ನಾನು ತಿಳಿಸ್ತೀನಿ ಸ್ನೇಹಿತರೆ. ಗೊತ್ತಿಲ್ಲ, ಸರ್ಕಾರ ಪೂರಕವಾಗಿ ಮುಸಲ್ಮಾನರ ಪರವಾಗಿರೋದ್ರಿಂದ ಈ ವಿಡಿಯೋ ಯಾವಾಗ ಬೇಕಾದ್ರೂ ಡಿಲೀಟ್ ಆಗಬಹುದು. ನೀವು ಬೇಕಿದ್ರೆ ಈ ವಿಡಿಯೋನ ಕಿತ್ತಿ ನಿಮ್ಮ ಐಡಿನಲ್ಲಿ ಪೋಸ್ಟ್ ಮಾಡ್ಕೊಬಹುದು. ನನ್ನ ಅಭ್ಯಂತರ ಏನಿಲ್ಲ. ನಾನು ತಿಳಿಸ್ತೀನಿ, ಒಂದೊಂದಾಗಿ ಪಾರ್ಟ್ ವೈಸ್ ನ ಕೊಡ್ತಾ ಹೋಗ್ತೀನಿ, ನೀವು ನೋಡ್ತಾ ಹೋಗಿ. ಪ್ರತಿನಿತ್ಯ ದಿನಕ್ಕೆ 5 ಬಾರಿ ನಮಾಜ್ ಮಾಡುವಾಗ ಯಾವ ಕುರಾನ್ ಅನ್ನ ಓದ್ತಾರೆ, ಮದ್ರಸಗಳಲ್ಲಿ ಯಾವ ಕುರಾನ್ ಅನ್ನ ಪಠನೆ ಮಾಡಿಸ್ತಾರೆ, ಆ ಕುರಾನಿನ ಧರ್ಮ ಗ್ರಂಥ ನನ್ನ ಹತ್ರ ಇದೆ. ಅಲ್ ಬಕ್ರಾ 2 ನಲ್ಲಿ ಪೇಜ್ ನಂಬರ್ 23 ನಲ್ಲಿ ಕುರಾನ್ ಹೇಳುತ್ತೆ, ನಿಮ್ಮ ಪೈಕಿ ಕರುವನ್ನು ಆರಾಧ್ಯವೆಂದು ಬಗೆದು ಪೂಜಿಸಿದ ವ್ಯಕ್ತಿಗಳನ್ನ ಕೊಲೆ ಮಾಡಿ. ನಾನು ನಿಮಗೆ ಸಾಕ್ಷಿ ಸಮೇತ ತೋರಿಸ್ತೀನಿ. ಯಾರು ಕರುವನ್ನ ಪೂಜೆ ಮಾಡ್ತಾರೆ ಅವರನ್ನ ಕೊಲೆ ಮಾಡಿ ಅಂತ ಸ್ವತಃ ಕುರಾನ್ ಹೇಳುತ್ತೆ. ಸಾಕ್ಷಿ ಆಗ್ತೀನಿ ನೋಡಿ. ಮುಂದೆ ಹೋಗೋಣ. ಅಲ್ ಬಕ್ರಾ 2 ಪೇಜ್ ನಂಬರ್ 51 ನಲ್ಲಿ, ಸತ್ಯ ವಿಶ್ವಾಸಿಗಳೇ, ಒಬ್ಬ ದೇವರನ್ನು ನಂಬುವವರೇ, ನಿಮಗೆ ಕೊಲೆಯ ಮೊಕದ್ದಮೆಗಳಲ್ಲಿ ಪ್ರತೀಕಾರವನ್ನ ಶಾಸನಗೊಳಿಸಲಾಗಿದೆ. ಕೊಲೆ ಮಾಡಿದ್ರೆ ಪ್ರತೀಕಾರವನ್ನ ತಗೊಳ್ಳೇಬೇಕಂತ ಶಾಸನಗೊಳಿಸಲಾಗಿದೆ. ಕೊಲೆಗೆ ಪ್ರತೀಕಾರವನ್ನ ತಗೋಬೇಕು, ಅದು ಶಾಸನಗೊಳಿಸಲಾಗಿದೆ. ಕುರಾನ್ ನಲ್ಲಿ ಉಲ್ಲೇಖ ಇದೆ, ತೋರಿಸ್ತೀನಿ ನೋಡಿ. ಕುರಾನ್ ಹೇಳುತ್ತೆ, ಯಾರು ಒಬ್ಬ ದೇವರನ್ನು ನಂಬ್ತಾರೆ, ಯಹೂದಿಗಳಾಗಿರ್ಬೋದು, ಕ್ರೈಸ್ತರನ್ನಾಗಿರ್ಬೋದು, ಸ್ನೇಹಿತರನ್ನಾಗಿ ಮಾಡ್ಕೊಂಬೇಡಿ ಅಂತ ಸ್ವತಃ ಕುರಾನ್ ನಲ್ಲಿ ಉಲ್ಲೇಖ ಇದೆ. ಕಾಲಂ ನಂಬರ್ 5 ನಲ್ಲಿ ಹೇಳ್ತಾರೆ, ನಿಷೇಧಿತ ಮಾಸಗಳು ಕಳೆದ ಬಳಿಕ ಬಹುದೇವ ವಿಶ್ವಾಸಿಗಳು ಬೇರೆ ದೇವರುಗಳನ್ನ ನಂಬುವವರನ್ನ ಸಿಕ್ಕಲ್ಲಿ ವಧಿಸಿರಿ, ಸಿಕ್ಕಲ್ಲಿ ಕೊಲೆ ಮಾಡಿ, ಅವರನ್ನ ಸೆರೆ ಹಿಡಿಯಿರಿ, ಅವರನ್ನ ಹಿಡ್ಕೊಳ್ಳಿ, ಮುತ್ತಿಗೆ ಹಾಕಿ, ಬೇಹು ನಡೆಸುವಲ್ಲೆಲ್ಲ ಅವರನ್ನ ಹೊಂಚು ಹಾಕುತ್ತಾ ಕುಳಿತುಕೊಳ್ಳಿರಿ. ಅವ್ರು ಇಲ್ಲೇ ಓಡಾಡ್ತಾರೆ, ಅವ್ರನ್ನ ಹೊಂಚಾಕುಂತ ಕೂತ್ಕೊಳ್ಳಿ. ಮುಂದೆ ಅವರು ಪಶ್ಚಾತ್ತಾಪ ಪಟ್ಟಿ ಅವ್ರೇನಾದ್ರೂ ಒಪ್ಕೊಂಡ್ರೆ ನಮಾಜ್ ಮಾಡೋದಕ್ಕೆ, ಜಕಾತ್ ಕೊಟ್ಟರೆ ಅವರನ್ನ ಬಿಟ್ಟು ಬಿಡಿ. ಅಲ್ಲಾನು ಇದಕ್ಕೆ ಕ್ಷಮೆಯನ್ನ ನೀಡುತ್ತಾರೆ. ಮತ್ತೆ ಕುರಾನ್ ಹೇಳುತ್ತೆ, ಪೇಜ್ ನಂಬರ್ 376 ಅಲ್ಲಿ, ಓ ಸತ್ಯ ವಿಶ್ವಾಸಿಗಳೇ, ಯಾರು ಒಬ್ಬ ದೇವರುಗಳನ್ನು ನಂಬ್ತೀರಿ, ನಿಮ್ಮ ಹತ್ತಿರದಲ್ಲಿ ಇರುವ ಸತ್ಯ ನಿಷೇಧಿಗಳೊಂದಿಗೆ, ಯಾರು ಒಬ್ಬ ದೇವರುಗಳನ್ನು ನಂಬೋದಿಲ್ಲ ಅವರೊಂದಿಗೆ ಯುದ್ಧ ಮಾಡಿ ಅವರನ್ನು ನಿಮ್ಮಲ್ಲಿ ಕಾಠಿಣ್ಯವನ್ನು ಕಾಣಬೇಕು. ಅಲ್ಲ, ಅವನು ಧರ್ಮನಿಷ್ಠರೊಂದಿಗೆ ಇದ್ದಾನೆಂಬುದನ್ನ ತಿಳಿಸಿ. 835 ನಲ್ಲಿ ಕಾಲಂ ನಂಬರ್ 4 ಹೇಳ್ತಾರೆ, ಸತ್ಯ ನಿಷೇಧಿಗಳನ್ನ ಯುದ್ಧದಲ್ಲಿ ನೀವು ಎದುರಿಸಿದಾಗ ನೀವು ಮೊದಲ ಕೆಲಸ ಏನ್ ಮಾಡಬೇಕು ಅಂದ್ರೆ ಅವರ ಕತ್ತನ್ನ ಕಡಿಬೇಕು. ನೀವು ಅವರನ್ನ ಚೆನ್ನಾಗಿ ಸೆದೆ ಬಡಿದ ಬಳಿಕ ಕೈದಿಗಳನ್ನು ಬಿಗಿಯಾಗಿ ಕಟ್ಟಿರಿ. ಅಲ್ ಬಕ್ರಾ 255 ಪೇಜ್ ನಂಬರ್ 193 ಕಾಲಂ ನಂಬರ್, ಶೋಭೆಯು ಸಂಪೂರ್ಣ ಅಳಿದು ಹೋಗುವವರೆಗೂ, ಧರ್ಮವು ಪರಿಪೂರ್ಣವಾಗಿ ಅಲ್ಲಾಹನಿಗೆ ಆಗುವವರೆಗೂ ನೀವು ಅವರ ವಿರುದ್ಧ ಹೋರಾಡಿರಿ. ಅರ್ಥ ಮಾಡ್ಕೊಳ್ಳಿ. ಸ್ವತಃ ಕುರಾನ್ ಹೇಳುತ್ತೆ, ಅಲ್ ಬಕ್ರಾ 263 ಪೇಜ್ ನಂಬರ್ 221 ಕಾಲಂ ಅಲ್ಲಿ ಹೇಳ್ತಾರೆ, ಬಹುದೇವ ವಿಶ್ವಾಸಿನಿಯರು, ಬೇರೆ ದೇವರುಗಳನ್ನ ನಂಬುವವರು, ಇಸ್ಲಾಂ ಅನ್ನ ಸ್ವೀಕರಿಸುವವರೆಗೂ, ಒಬ್ಬ ದೇವರನ್ನು ನಂಬುವವರನ್ನ ಸ್ವೀಕರಿಸುವವರೆಗೂ ಅವರನ್ನ ಮದುವೆ ಆಗಬೇಡಿ. ಓರ್ವ ವಿಶ್ವಾಸಿನಿಯಾದ ದಾಸಿಯು ಓರ್ವ ಬಹುದೇವ ವಿಶ್ವಾಸಿನಿಯಾದ ಕುಲೀನ ಸ್ತ್ರೀಯರಿಗಿಂತ ಉತ್ತಮಳು. ಹೆಣ್ಮಕ್ಳ ಬಗ್ಗೆ ಉಲ್ಲೇಖ ಇದೆ, ಅರ್ಥ ಮಾಡ್ಕೊಳ್ಳಿ. ನಮ್ಮ ಭಾಷೆಯಲ್ಲಿ ಹೇಳೋದಾದ್ರೆ ಬೇರೆ ತರ ಇದೆ, ಇದು ನೀವು ಹೀಗೆ ಅರ್ಥ ಮಾಡ್ಕೊಳ್ಳಿ. ಅವಳು ನಿಮಗೆ ಎಷ್ಟೇ ಮೆಚ್ಚುಗೆಯವಳಾಗಿರ್ಲಿ, ಬಹುದೇವ ವಿಶ್ವಾಸಿ ಪುರುಷರು ಸತ್ಯ ವಿಶ್ವಾಸವನ್ನು ಸ್ವೀಕರಿಸುವವರೆಗೂ ನಿಮ್ಮ ಸ್ತ್ರೀಯರನ್ನು ಅವರಿಗೆ ವಿವಾಹ ಮಾಡಿಕೊಡಬಾರದು. ಅವರ ಧರ್ಮದ ಮಹಿಳೆಯರನ್ನ ಬೇರೆ ಧರ್ಮದ ದೇವರುಗಳನ್ನ ನಂಬುವವರಿಗೆ ಮದುವೆಯನ್ನ ಮಾಡಿಕೊಡಬಾರದು ಅಂತ ಸ್ವತಃ ಕುರಾನ್ ಉಲ್ಲೇಖ ಇದೆ. ಅಲ್ ಬಕ್ರಾ 2 ಪೇಜ್ ನಂಬರ್ 63 221 ಕಾಲಂ ನಲ್ಲಿ ಇರುತ್ತೆ. ಪೇಜ್ ನಂಬರ್ 64 223 ಕಾಲಂ ನಲ್ಲಿ ಇದೇ ಕುರಾನ್ ಹೇಳುತ್ತೆ, ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ. ಕುರಾನ್ ಹೇಳುತ್ತೆ, ನಿಮ್ಮ ಸ್ತ್ರೀಯರು ನಿಮ್ಮ ಹೊಲಗಳಾಗಿರುತ್ತಾರೆ. ನಿಮ್ಮ ಹೊಲದಲ್ಲಿ ಇಷ್ಟ ಬಂದಂತೆ ಹೋಗುವ ಅಧಿಕಾರ ನಿಮಗಿದೆ. ಪೇಜ್ ನಂಬರ್ 66 ಅಲ್ಲಿ 230 ಕಾಲಂ ಅಲ್ಲಿ ಹೇಳ್ತಾರೆ, ಹಿಂದೂ ಸಮಾಜದ ಹೆಣ್ಮಕ್ಳು ಬಹಳ ಸೂಕ್ಷ್ಮತೆಯಿಂದ ಅರ್ಥ ಮಾಡ್ಕೊಳ್ಳಿ ಇದನ್ನ. ಪತಿಯು 2 ಬಾರಿ ತಲಾಕ್ ಕೊಟ್ಟ ಬಳಿಕ 3ನೇ ಬಾರಿ ತಲಾಕ್ ಕೊಟ್ಟು ಬಿಟ್ರೆ ಆ ಹೆಣ್ಣು ಮಗಳು ನಿಕಾ ಇನ್ನೊಬ್ಬನೊಂದಿಗೆ ಆಗಿ ತಲಾಕ್ ಕೊಡುವವರೆಗೂ, ಅವನು ತಲಾಕ್ ಕೊಡುವವರೆಗೂ ಅವಳು ಪುನಃ ಅವನಿಗೆ ಮೊದಲನೇ ಪತಿಗೆ ಹಲಾಲಾಗಿ ಇರಲಾರಳು. ಹಲಾಲ್ ಅಂದ್ರೆ ಉತ್ತಮರಾಗಿ ಇರಲಾರಳು. ಸತ್ಯ ವಿಶ್ವಾಸಿಗಳು ಸತ್ಯ ವಿಶ್ವಾಸಿಗಳನ್ನೇ ಬಿಟ್ಟು ಸತ್ಯ ನಿಷೇಧಿಗಳನ್ನು ತಮ್ಮ ಆತ್ಮೀಯ ಸ್ನೇಹಿತರನ್ನಾಗಿ ಎಂದಿಗೂ ಮಾಡ್ಕೊಳ್ಬಾರ್ದು.
ಹಾಗೆ ಮಾಡುವವನ ಸಂಬಂಧ ಅಲ್ಲಾಹನೊಂದಿಗೆ ಏನೂ ಕೂಡ ಇರೋದಿಲ್ಲ. ನಲ್ಲಿ ಕೊನೆಯ ಸಾಲಲ್ಲಿ 28 ನಲ್ಲಿ ಹೇಳ್ತಾರೆ, ಈಜಿಪ್ಟ್ ಮತ್ತು ನೆರೆಹೊರೆಯ ಸಮುದಾಯಗಳಿಂದಾಗಿ ಗೋವಿನ ಬಗ್ಗೆ ಪವಿತ್ರ ಭಾವನೆ ಮತ್ತು ಗೋಪೂಜೆಯ ಸೋಂಕು ತಗುಲಿತ್ತು. ಅದರಿಂದ ಈಜಿಪ್ಟ್ ನಿಂದ ಹೊರಡುತ್ತಲೇ ಅವರು ಕರುವನ್ನು ಆರಾಧ್ಯ ವಸ್ತುವನ್ನಾಗಿ ಮಾಡಿಕೊಂಡಿದ್ದರು. ಆದ್ದರಿಂದ ಗೋವನ್ನ ಸಂಹರಿಸುವಂತೆ ಅವರಿಗೆ ಆದೇಶ ನೀಡಲಾಗಿತ್ತು. ಯಾರು ಗೋವುಗಳನ್ನ ಪೂಜೆ ಮಾಡ್ತಾರೆ, ಯಾರು ಗೋವುಗಳನ್ನ ಆರಾಧನೆ ಮಾಡ್ತಾರೆ, ಅದಕ್ಕಾಗಿಯೇ ಗೋವುಗಳನ್ನ ಸಂಹರಿಸುವಂತೆ ಕುರಾನ್ನಲ್ಲಿ ಉಲ್ಲೇಖ ಇದೆ. ನಾನು ನಿಮಗೆ ತೋರಿಸ್ತೀನಿ ನೋಡಿ. ಹೇಳ್ತಾ ಹೋದ್ರೆ ಸ್ನೇಹಿತರೆ ತುಂಬಾ ಇದೆ. ನೆಕ್ಸ್ಟ್ ವಿಡಿಯೋದಲ್ಲ ಆದ್ರೆ ಇನ್ನು ಕಂಟಿನ್ಯೂ ಮಾಡ್ತೀನಿ, ನೋಡೋಣ. ಸಮಯ ಸಿಕ್ಕಾಗಲ್ಲ ನಿಮ್ ಮುಂದೆ ತಗೊಂಡ್ ಬರ್ತೀನಿ. ನಾನು ಈ ವಿಡಿಯೋನ ಏನೋ ಧರ್ಮಗಳ ನಡುವೆ ದ್ವೇಷ ಬಿಚ್ಚಲಿಕ್ಕೆ ಏನೋ ಮಾಡಿರೋದಲ್ಲ. ದಿನಕ್ಕೆ 5 ಬಾರಿ ನೀವು ಓದ್ತೀರಿ, ನಾನು ಓದ್ತಾ ಇದ್ದೀನಿ. ಇದ್ರಲ್ಲಿ ತಪ್ಪೇನಿದೆ? ನಾನು ಅವಹೇಳನೂ ಮಾಡಿಲ್ಲ, ನಾನು ಹಂದಿ ಮಾಂಸನೂ ತಿನ್ನಲ್ಲ. ಕಾನೂನು ಅಡಿಯಲ್ಲೇ ನೀವು ಓದುವಂತ ಕುರಾನನ್ನೇ ಜನಗಳಿಗೆ ತಿಳಿಸಿದ್ದೀನಿ. ಇನ್ನು ಉಳಿದ ವಿಚಾರಗಳನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶ್ರೀರಾಮ್.